ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ನಾನು ಪ್ರವೀಣ್ ದಾಸ್. ಸಮಸ್ತ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಎಂದಿನಂತೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದ ಮುಖಾಂತರವಾಗಿ ಸಮಗ್ರವಾದಂಥ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇಂದು ಮಕರ ಸಂಕ್ರಾಂತಿ, ಹಾಗಾಗಿ ಮಕರ ಸಂಕ್ರಾಂತಿಯ ವಿಶೇಷತೆ, ಆಚರಣೆ ಮತ್ತು ಮಹತ್ವದ ಕುರಿತಾಗಿ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಇದರ ಕುರಿತಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಂತ ಹೇಳ್ತಾರೆ. ಹೌದು ಗುರುಗಳೇ. ಸೊ ಹಾಗೆ ಆಲ್ರೆಡಿ ಪ್ರವೀಣಿ ಮೇಡಮ್ ಅವರು ಹೇಳ್ಬಿಟ್ಟಿದ್ದಾರೆ, ವೈಜ್ಞಾನಿಕ ನಿಲುಗಟ್ಟು ಅಂತ. 2-3 ವಿಚಾರ ನಾವು ಹೇಳಕ್ಕೆ ಇಲ್ಲಿ ಇಷ್ಟಪಡ್ತೀವಿ. ಮೊದಲದಾಗಿ ಇವತ್ತು ವಿಶೇಷವಾಗಿ ಒಂದು ಮಂತ್ರವನ್ನು ಕೊಟ್ಬಿಡೋಣ. ಆಮೇಲೆ ಸೊ ಮಂತ್ರವನ್ನು ವಿಶೇಷವಾಗಿ ಆಮೇಲೆ ಹೇಳ್ತೀನಿ. ಆ ಮಂತ್ರದ ಶಕ್ತಿ ನೋಡಿ, ನಮಗೆ ಡಾಕ್ಟ್ರ್ ಹತ್ರ ಹೋದರೆ ಕಂಪ್ಲೀಟ್ ಪೌಷ್ಟಿಕ ಆಹಾರ ಅಂತ ಹೇಳ್ತಾರೆ. ಪೌಷ್ಟಿಕ ಆಹಾರದಲ್ಲಿ ಎಲ್ಲನೂ ಸೇರ್ಕೊಂಡಿರಬೇಕು. ಬರೀ ಕಾರ್ಬೋಹೈಡ್ರೇಟ್ಸ್ ಒಂದೇ ಅಲ್ಲ, ವೈಟಮಿನ್ಸು, ಪೊಟ್ಯಾಷಿಯಮ್ ಇರಬೇಕು, ಐರನ್ ಕಂಟೆಂಟ್ ಇರಬೇಕು, ವಿಟಮಿನ್ ಎ ಬಿ ಸಿ ಡಿ ಝೆಡ್ವರೆಗೂ ಇರಬೇಕು. ಸೊ ಆ ರೀತಿ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಹಬ್ಬಗಳು ಇದೆಯಲ್ಲ ಭಾಳ ವಿಶೇಷ. ನಮಗೆ ಪ್ರತಿದಿನವೂ ಹಬ್ಬನೇ. ನೀವು ನೋಡಿ ಬೇಕಾರೆ 360 ದಿವಸನೋ 65 ದಿವಸನೋ ಎಷ್ಟು ದಿವಸ ತಗೊಳ್ತೀರಾ, ದಿನಕ್ಕೊಂದು ಹಬ್ಬ ಇದೆ ನಮಗೆ. ಸೊ ನಮ್ಮ ಸನಾತನ ಧರ್ಮದ ವಿಶೇಷ ಏನು ಅಂತಂದ್ರೆ ಪ್ರತಿ ದಿವಸ ಎಂಜಾಯ್ ಮಾಡಿ ಅಂತ. ಹಬ್ಬಗಳು ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿ. ಮಾಡ್ತಕ್ಕಂಥ ಹಬ್ಬಗಳಲ್ಲಿ ಆರೋಗ್ಯನ ಸ್ವಲ್ಪ ನೋಡ್ಕೊಳ್ಳಿ. ಕಾಲಕ್ಕೆ ಬರ್ತಕ್ಕಂಥ ಆ ಒಂದು ಪ್ರಕೃತಿಯ ವಿಚಾರದಲ್ಲಿ ಚಳಿಗಾಲ ಮುಗಿದು ಈಗ ಬೇಸಿಗೆಗಾಲ ಪ್ರಾರಂಭವಾಗ್ತಕ್ಕಂಥದ್ದು. ಸ್ವಲ್ಪ ಡೇಸ್ ಸ್ವಲ್ಪ ಲಾಂಗರ್ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಂಥ ಸಂದರ್ಭದಲ್ಲಿ ಆಹಾರವನ್ನು ತುಂಬ ಜನ ಎಳ್ಳನ್ನು ಸೇವನೆ ಮಾಡೋದು ತುಂಬ ಕಮ್ಮಿ. ಯಾವುದೇ ನೋಡಿ, ಎಳ್ಳನ್ನ ಹೆಚ್ಚಾಗಿ ಎಲ್ಲೂ ಕೂಡ ಯೂಸ್ ಮಾಡಲ್ಲ. ಹೌದು, ತುಂಬ ಕಮ್ಮಿ ಒಂದು ವರ್ಷದಲ್ಲಿ ನೋಡಿದ್ರೆ. ಸೊ ಆದರೆ ಆ ಎಳ್ಳಲ್ಲಿರ್ತಕ್ಕಂಥ ಒಂದು ಅಂಶ, ಆ ಒಂದು ಎಣ್ಣೆಯ ಅಂಶ, ಫಾಲಿಕ್ ಆ್ಯಸಿಡ್ ಇರ್ತಕ್ಕಂಥದ್ದು ಕ್ಯಾನ್ಸರ್ ಕಣಗಳನ್ನು ಕೊಲ್ತಕ್ಕಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ನಮ್ಮ ವಿಚಾರ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಅದ್ರ ಜೊತೆ ಬೆಲ್ಲದಲ್ಲಿ ಸ್ವಲ್ಪ ಐರನ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಹಾಗೆ ಅದ್ರ ಜೊತೆ ಕೊಬ್ಬರಿ ನಾವು ಹಾಕ್ಕೊಳ್ತೀವಿ. ಹಾಗೆ ಒಂದು ಕಡಲೆಕಾಯಿ, ಅದರಲ್ಲೂ ಕೂಡ ಒಂದು ಶಕ್ತಿ ವರ್ಧಕ ಇರ್ತಕ್ಕಂಥದ್ದು. ಇವೆಲ್ಲ ಮಿಶ್ರಣ ಮಾಡಿದಾಗ ಒಂದು ಪವರ್ ಪೌಡರ್ ಅಂತ ನಾವು ಕರಿತೀವಿ. ಇದಕ್ಕೆ ಪವರ್ ಪೌಡರ್. ಇವತ್ತೇನಾಗ್ಬಿಟ್ಟಿದೆ, ಸಾಕಷ್ಟು ಜನ ಈ ಮಿಲ್ಲೆಟ್ ಹಿಂದೆ ಹೋಗಿರ್ತಕ್ಕಂಥದ್ದು, ಸಿರಿಧಾನ್ಯ ಅಂತ ಹೋಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆಗಿನ ಕಾಲದಿಂದನೂ ಕೂಡ ಮಿಲ್ಲೆಟ್ಸ್ ಅಂತ ಇದ್ದೇ ಇರ್ತಕ್ಕಂಥದ್ದು, ಸಿರಿಧಾನ್ಯ ಇರ್ತಕ್ಕಂಥದ್ದು ಇದಿದೆ. ಆ ಸಿರಿಧಾನ್ಯ ಮಿಲ್ಲೆಟ್ಸ್ ಅಂದರೆ ಆ ಒಂದು ಬೀಜ ಹಾಕಿದ್ರೆ ಅದು 1000ದಷ್ಟು ಆಗುತ್ತಂತೆ. ಅದೇ ಮಿಲ್ಲೆಟ್ಸ್. ಮಿಲಿಯನ್ಸ್ ಗಟ್ಟಲೆ ಆಗದೆ ಮಿಲ್ಲೆಟ್ಸ್ ಅಂತ ಕರೆಯೋದಷ್ಟೇ. ಭಾಳ ಅದು ಸಿಂಪಲ್ ವರ್ಡ್ ಅದು. ಸೊ ಇವತ್ತು ವಿಶೇಷ ಏನು ಅಂತಂದರೆ, ತುಂಬ ಜನಕ್ಕೆ ಈ ಚಳಿಗಾಲದಲ್ಲಿ ಕೈಕಾಲೆಲ್ಲ ಇಟ್ಕೊಳ್ಳೋದು ಜಾಸ್ತಿ, ಫ್ಲೆಕ್ಸಿಬಿಲಿಟಿ ಕಮ್ಮಿ. ಹೇಗೆ ಒಂದು ಕೊಬ್ಬರಿ ಎಣ್ಣೆ ನಾವು ಚಳಿಗಾಲದಲ್ಲಿ ಇಟ್ಟಾಗ ಗಟ್ಟಿಯಾಗ್ಬಿಡುತ್ತೋ, ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವು ಸ್ವಲ್ಪ ಫ್ಲೂಯಿಡ್ಸ್ ಅಂತ ನಾವೇನು ಹೇಳ್ತೀವಿ, ಸ್ವಲ್ಪ ಅಲ್ಲಲ್ಲೇ ಸ್ಟಕ್ ಆಗಿಬಿಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಭಾಳ ಕಮ್ಮಿ ಆಗುತ್ತೆ. ಹೈಯೆಸ್ಟು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಮಯನೇ ಡಿಸೆಂಬರಲ್ಲಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಚಳಿಗಾಲದಲ್ಲಿ ಹೆಚ್ಚಿನ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಮೂಲ ಕಾರಣನೇ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಇರ್ತಕ್ಕಂಥದ್ದು. ನಮ್ಮ ಆಹಾರ ಪದ್ಧತಿಯಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಹಬ್ಬಗಳನ್ನು ಮಾಡಿಕೊಂಡು ಆರೋಗ್ಯ ಪದಾರ್ಥವನ್ನು ತಗೊಳ್ತಕ್ಕಂಥದ್ದು ವಿಶೇಷ. ಅದ್ರ ಜೊತೆ ನಾವು ಇವತ್ತು ಪೊಂಗಲ್ ಮಾಡ್ತೀವಿ. ಹೌದು, ಪೊಂಗಲ್ ಕೂಡ ಹುಗ್ಗಿ ಅಂತ ಕರೀತಾರೆ ಕೆಲವು. ಸೊ ಅದು ಬಹಳ ವಿಶೇಷ. ಅಂದರೆ ನಮ್ಮ ಈ ಒಂದು ಹೊಟ್ಟೆ ಬರ್ತಕ್ಕಂಥ ಒಂದು ಆ್ಯಸಿಡ್ ಇರ್ತಕ್ಕಂಥದ್ದು, ಬೈಲ್ ಜ್ಯೂಸ್ ಅಂತ ಏನಿರ್ತೀವಿ, ಅದನ್ನು ತುಂಬ ಕೋಲ್ಡ್ ಮಾಡುತ್ತೆ. ಅದು ತುಂಬ ಒಂಥರ ತಂಪು ಮಾಡುತ್ತೆ. ಸೊ ಅಸಿಡಿಟಿ ಯಾವಾಗ ನಮಗೆ ಹೆಚ್ಚಾಗ್ತಕ್ಕಂಥದ್ದು ಅವಾಗೆಲ್ಲ ದೇಹದಲ್ಲಿ ಬರ್ತಕ್ಕಂಥ ಬಾಯಿಲ್ಸು,
ಸ್ಕಿನ್ನಲ್ಲಿ ಬರ್ತಕ್ಕಂಥ ರ್ಯಾಷಸ್ ಎಲ್ಲ ಹೆಚ್ಚಾಗುತ್ತೆ. ಅಂದರೆ ಆ್ಯಸಿಡ್ ಎಲ್ಲ ಹೋಗಿ ಬ್ಲಡ್ ಒಳಗೆ ಹೋಗಿ ಸ್ಕಿನ್ ಮೇಲೆ ಎರಪ್ಟ್ ಆಗ್ತಕ್ಕಂಥದ್ದು. ಓಕೆ. ಸೊ ಅಲ್ಲಿ ಪೊಂಗಲ್ ಭಾಳ ನಮಗೆ ವಿಶೇಷ ಆಗ್ತಕ್ಕಂಥದ್ದು. ಯಾಕಂದರೆ ಈಗ ನಮಗೆ ಡೇಸ್ ಲಾಂಗರ್ ಬರೋದ್ರಿಂದ ಅದಕ್ಕೆ ಪ್ರಿಪೇರ್ ಆಗ್ತಕ್ಕಂಥದ್ದು ಬರುತ್ತೆ. ಇವೆಲ್ಲ ನಾವು ನೋಡಿದ್ರೆ ಮಕರ ಸಂಕ್ರಾಂತಿ ಆರೋಗ್ಯದ ಸಂಕ್ರಾಂತಿ ಅಂತ ಹೇಳ್ತೀವಿ ನಾವು ಹೊರತು, ಖಂಡಿತ ಮಕರಕ್ಕೆ ಸೂರ್ಯ ಪ್ರವೇಶ ಆಗಿದ್ದಾರೆ, ಅವ್ರವ್ರು ಹೋಗ್ತಾ ಇರ್ತಾರೆ. ನಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಯಿತು, ನನ್ನಲ್ಲಿ ಏನು ಬದಲಾವಣೆ ಆಯಿತು ಅಂತಂದರೆ ಆರೋಗ್ಯದ ಕ್ರಾಂತಿ ಸಂಕ್ರಾಂತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಶೇಷ ಏನು ಅಂತಂದರೆ ಈಗ ಒಂದು ಇಂಪಾರ್ಟೆಂಟ್ ಇದು ಅಂತಂದರೆ ಯಾವಾಗ ಸೂರ್ಯ ಮಕರ ರಾಶಿ ಪ್ರವೇಶ ಆಗ್ತಾನೆ, ಸೂರ್ಯನಿಗೆ ಇವತ್ತು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಸೂರ್ಯನ ಹತ್ರ ಕುತ್ಕೊಳ್ಳೋದು, ಪ್ರತಿ ದಿವಸ ಕುತ್ಕೊಂಡ್ರೆ ಭಾಳ ಒಳ್ಳೆಯದು. ವೈಟಮಿನ್ ಡಿ ಸ್ವಲ್ಪ ಹೆಚ್ಚಾಗಿ ಬರುತ್ತೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಅಟ್ಲೀಸ್ಟ್ ಇವತ್ತಿನ ವಿಚಾರದಲ್ಲಿ ಆ ಸೂರ್ಯನ ಕಡೆ ಮುಖ ಮಾಡಿ ಒಂದು 5 ನಿಮಿಷ ಆದರೂ ಸ್ವಲ್ಪ ಮುಖ ಮಾಡಿ ಕುತ್ಕೊಂಡ್ರೆ ಒಳ್ಳೇದು. ಇವತ್ತೆಲ್ಲ ಎ ಸಿ ಹಾಕ್ಬಿಟ್ಟು ಎಲ್ಲ ರೂಮ್ ಒಳಗಡೆ ಕುತ್ಕೊಂಡು ಮಕರ ಸಂಕ್ರಾಂತಿ ಸ್ವಲ್ಪ ನೇಚರ್ ಕಡೆ ಹೋಗಬೇಕು ಅಂದರೆ ನಮಗೆ ಆರೋಗ್ಯನೂ ಇಂಪಾರ್ಟೆಂಟ್. ಅದ್ರ ಜೊತೆ ಇವತ್ತು ಕಬ್ಬು, ಅದನ್ನು ಕೂಡ ಶಕ್ತಿಯಾಗಿರ್ತಕ್ಕಂಥದ್ದು, ಶಕ್ತಿ ಕೊಡ್ತಕ್ಕಂಥದ್ದು. ಅದ್ರ ಜೊತೆ ಕಳೆಕಾಯಿ ತಿಂತೀವಿ, ಅವರೆಕಾಯಿ ಸೀಸನ್ ಬೇರೆ, ಎಲ್ಲವೂ ಕೂಡ ನಮಗೆ ಎನರ್ಜಿ ಕೊಡ್ತಕ್ಕಂಥದ್ದು ಇರುತ್ತೆ. ಆದರೆ ಇದೆಲ್ಲ ಯಾವಾಗಿತ್ತು ಅಂದರೆ ಕೃಷಿ ಭೂಮಿ ಇದ್ದಾಗ ಇದೆಲ್ಲ ಸ್ವಲ್ಪ ಅನುಕೂಲ ಇತ್ತು. ಇವತ್ತೇನಾಗ್ಬಿಟ್ಟಿದೆ, ಹಬ್ಬಕ್ಕೆಲ್ಲ ತಿಂತಾ ಇದ್ದೀವಿ, ತಿಂದಿದ್ದು ಎಕ್ಸಸ್ ಆಗ್ತಾ ಇದೆ. ಸೊ ಎಕ್ಸಸೈಸ್ ಇಲ್ಲದೆ ಹೋದ್ರೆ ಕಷ್ಟ. ಸೊ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟು, ಓಡಾಟ ವೆರಿ ಇಂಪಾರ್ಟೆಂಟು. ಏನು ನಾವು ಪ್ರಕೃತಿಯಿಂದ ಕಲಿಬೇಕು ಅಂತಂದರೆ ಪ್ರತಿಯೊಂದು ಕೂಡ ಮೋಷನಲ್ಲಿದೆ, ಅಂದರೆ ಎಲ್ಲ ಮೂವ್ ಆಗ್ತಾ ಇದೆ. ದೇಹದಲ್ಲೂ ಕೂಡ ರಕ್ತ ಮೂವ್ ಆಗ್ತಾ ಇರಬೇಕು, ದೇಹದಲ್ಲಿ ಕೂಡ ಹಾರ್ಟ್ ಕೂಡ ಬೀಟ್ ಆಗ್ತಾ ಇರಬೇಕು. ಸೊ ಈ ಥರ ನಾವು ನೋಡ್ತಾ ಹೋಗ್ತಾ ಇದ್ದರೆ ಮೂಮೆಂಟಲ್ಲಿದ್ದರೆ ಮಾತ್ರ ನಾವು ಜೀವನದಲ್ಲಿ. ಯಾರಾದರೂ ಮೂಮೆಂಟಲ್ಲಿ ಹೋದಪ್ಪ ಅವನು ನಿಂತಿದ್ದಾನೆ, ಎಲ್ಲ ಶವ ಆಗಿದ್ದಾನೆ. ಶವ ಅಂದರೆ ಮೂಮೆಂಟ್ ಇಲ್ಲದೆ ಇರತಕ್ಕಂಥದ್ದು. ಸೊ ಮೂಮೆಂಟಲ್ಲಿರಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಬೇಕು, ಆರೋಗ್ಯ. ಸೊ ಈ ಹಬ್ಬ ಅತಿ ಹೆಚ್ಚಾಗಿ ಆರೋಗ್ಯವನ್ನು ಹೇಳುತ್ತೆ ಅನ್ನೋದಕ್ಕೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರವನ್ನು ಇವತ್ತು ಹೇಳಬೇಕಾಗತ್ತೆ. ಇವತ್ತು ಮಂತ್ರ ಬಂದ್ಬಿಟ್ಟು ವಿಶೇಷ ಅಂದರೆ ನೀವು ದೇವರ ಪೂಜೆ ಎಲ್ಲ ಆದ ನಂತರ 108 ಬಾರಿ ಈ ಮಂತ್ರವನ್ನು ಪಠನೆ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಆ ಮಂತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಬಂದಿದೆ ನೋಡಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಜಸ್ಟ್ 108 ಬಾರಿ ಪಠನೆ ಮಾಡಿ ಮೈಯಲ್ಲಿರ್ತಕ್ಕಂಥ ಒಂದು ಏನು ರೋಗ ಇರ್ತಕ್ಕಂಥದ್ದೆಲ್ಲ ಸ್ವಲ್ಪ ಶಮನ ಆಗುತ್ತೆ ಈ ಮಂತ್ರದಿಂದ. ಮಂತ್ರದಲ್ಲಿ ಆ ಶಕ್ತಿ ಖಂಡಿತ ಇದೆ. ವೈಜ್ಞಾನಿಕ ವಿಚಾರದಲ್ಲಿ ನಾವು ನೋಡಬೇಕು ಅಂದರೆ ಹೆಚ್ಚಾಗಿ ಈ ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ, ಕಂಪನಾಂಕಗಳಂತ ಕರಿತೀವಿ. ಕೀಮೋಥೆರಪಿ ಕೊಡ್ತಾರೆ, ಅದ್ರಲ್ಲಿ ಬರ್ತಕ್ಕಂಥದ್ದು ಬರೀ ಫ್ರೀಕ್ವೆನ್ಸಿ ಅಷ್ಟೇ. ಈ ಮಂತ್ರ ಹೇಳಿದಾಗ ಆ ಉಚ್ಚಾರಣೆ ಆಗ್ತಕ್ಕಂಥ ಶಬ್ದ ಮೈಯಲ್ಲಿ ಕಂಪನಾಂಕ ಉಂಟಾಗಿ ಅನೇಕ ವಿಧವಾಗಿರ್ತಕ್ಕಂಥ ನಿಮಗೆ ರೋಗ ಇರ್ತಕ್ಕಂಥದಕ್ಕೆಲ್ಲ ಒಂದು ಶಕ್ತಿ ಕೊಡ್ತಕ್ಕಂಥದ್ದು, ರೋಗ ನಿರೋಧಕ ಶಕ್ತಿಯ ಮಂತ್ರ ಅಂತ ಹೇಳ್ತೀವಿ. ಓಂ ಗೃಣಿ ಅನ್ನೋದಾಗ ಆ ಗೃಣಿ ಅನ್ನೋದು ನಮ್ಮ ಮೈಯಲ್ಲಿ ವೈಬ್ರೇಷನ್ ಆಗುತ್ತೆ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಪ್ರತಿಯೊಂದು ನಾನು ಆವಾಗಲೇ ಹೇಳ್ದಂಗೆ ನಾವೆಲ್ಲ ಫ್ರೀಕ್ವೆನ್ಸಿಲಿ ಇರ್ತೀವಿ, ವೈಬ್ರೇಷನ್ ಇರ್ತೀವಿ, ನಮ್ಮ ಮೋಷನಲ್ಲಿರಬೇಕು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿದ್ದರೆ ಯಾವ ಕಾಯಿಲೆನೂ ಇರಲ್ಲ. ಇವತ್ತು ಕಾಲು ನೋವು, ಮಂಡಿ ನೋವು ಅಂತ ಓಡ್ತಾ ಇರ್ತಾರೆ ಎಲ್ಲದಕ್ಕೂ. ಚಿಕಿತ್ಸೆ ಆಯಿತು ಅಂತ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ತಾರೆ. ಅಲ್ಲೇನು ಮಾಡ್ತಾರೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಚೆನ್ನಾಗಿ ಮಾಡಿಸಿರ್ತಾರೆ, ಅದ್ರ ಜೊತೆಗೆ ಬ್ಲಡ್ ತಿನ್ನಾಗ್ತಕ್ಕಂಥದ್ದು ಅಥವಾ ಬ್ಲಡ್ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಕೊಡ್ತಾರೆ. ಈ ಮಂತ್ರನೂ ಕೂಡ ನಾವು ಹೇಳ್ತಾ ಇದ್ದಾಗ ಏನು ನಮಗೇನು ಖರ್ಚೇನಿಲ್ಲ. ಮಂತ್ರ ಹೇಳೋಕ್ಕೆ ಏನು ಖರ್ಚಾಗುತ್ತೆ, ಏನು ₹1 ಏನಿಲ್ಲ. ಹಾಗೆ ನಮ್ಮ ಬಾಡಿ ಇರ್ತಕ್ಕಂಥ ಫ್ಯಾಟು ಕರಗುತ್ತೆ. ಸುಮ್ಮನೆ ಸೈಲೆಂಟಾಗಿ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ಮಂತ್ರ ಪಠನೆ ಮಾಡ್ತಾ ಇದ್ದರೆ ಸ್ವಲ್ಪ ಬಾಯಿ ಆ್ಯಕ್ಷನು ಆಗುತ್ತೆ, ಇಲ್ಲಿ ಬಾಯಿಲಿರ್ತಕ್ಕಂಥ ಇಲ್ಲೆಲ್ಲ ಇರ್ತಕ್ಕಂಥ ಫ್ಯಾಟ್ ಎಲ್ಲ ಕಮ್ಮಿ ಆಗುತ್ತೆ, ಡಬಲ್ ಚಿನ್ನೂ ಕಮ್ಮಿ ಆಗುತ್ತೆ. ಸೊ ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಾತಾಡ್ತಾ ಇರ್ಬೇಕು ಯಾವಾಗಲೂ. ಸೊ ಮಾತಾಡ್ತಾ ಅದೇನು ಬಾಯಿ ಬಿದ್ದೋಗಲ್ಲ. ಲಾಸ್ಟಲ್ಲಿ ಜೀವನದಲ್ಲಿ ಮನುಷ್ಯ ಹೋಗೋ ಟೈಮಲ್ಲಿ ಬಿದ್ದೋಗೋದು ಒಂದೇ ಒಂದಂತೆ, ಬಾಯಿ ಅಂತೆ. ಅಲ್ಲಿವರೆಗೂ ಅವನಿಗೆ ಬಾಯಿ ಆ್ಯಕ್ಟಿವ್ ಇರುತ್ತೆ. ಹುಟ್ಟದಾಗ್ಲಿಂದ ಸಾಯೋವರೆಗೂ ಆ್ಯಕ್ಟಿವ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥದ್ದು ಅಂತಂದರೆ ನಾಲಿಗೆ ಒಂದೇ. ಎಲ್ಲದಕ್ಕೂ ವಯಸ್ಸಾಗುತ್ತಂತೆ, ನಾಲಿಗೆಗೆ ವಯಸ್ಸಾಗಲ್ವಂತೆ. ಅದೇ ವಿಶೇಷ. ಬೈಯಕ್ಕಾರು ಬೇಕಲ್ಲ, ಬೈಯಕ್ಕಾರು ಬೇಕು, ಹೊಗಳಕ್ಕಾರು ಬೇಕು, ತೆಗಳಕ್ಕಾರು ಬೇಕು, ರುಚಿಗಾದ್ರೂ ಬೇಕು. ಎಂಥ ವಯಸ್ಸಾಗಿರೋದು ಇದರಲ್ಲಿ ಇದ್ದರೂ ಕೂಡ, ಹಾಸ್ಪಿಟ್ಲ್ ಇದ್ರೂ ಕೂಡ ತೊಗೊಂಬರಪ್ಪ ಹೊಟ್ಟೆ ಹಸ್ತಾ ಇದೆ, ನಾಲ್ಗೆ ರುಚಿ ಏನಿಲ್ಲ, ಒಂದು ಸ್ವಲ್ಪ ಏನಾರು ತಗೊಂಬ, ಮಸಾಲೆ ದೋಸೆ ಯಾರು ತಿನ್ಬಿಟ್ಟು ಸಾಯೋಣ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಸೊ ನಾಲ್ಗೆ ಇಸ್ ದಿ ಲಾಸ್ಟ್ ಇದು ವಿಚ್ ವಿಲ್ ನೆವರ್ ಏನಂತಾರೆ ಏಜ್ ಅಂತ ಕರೀತಾರೆ. ಸೊ ಅಂಥ ವಿಚಾರದಲ್ಲಿ ನಾವು ಆ್ಯಕ್ಷನಲ್ಲೇ ಇರಬೇಕು ಯಾವಾಗಲೂ ಕೂಡ. ಆ್ಯಕ್ಷನ್, ಬಾಯಲ್ಲಿ ಆ್ಯಕ್ಷನ್ ಇರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಮಾಡಿದ್ರೆ ಸೊ ಈ ಚಿನ್ನೆಲ್ಲ ಸ್ವಲ್ಪ ಕರಗುತ್ತೆ, ಸ್ವಲ್ಪ ಚೆನ್ನಾಗಿ ಡಬಲ್ ಚಿನ್ ಬರೋದಿಲ್ಲ ಮಾತಾಡ್ತಾ. ಹಲ್ಲು ಸ್ಟ್ರಾಂಗ್ ಆಗುತ್ತೆ, ಮಾತಾಡ್ತಾ ಇರಬೇಕು. ಯಾರಾದರೂ ಎಲ್ಲ ಫಂಕ್ಷನ್ ಹೋಗಿ ಹಿಂಗೇ ಕೂತಿರ್ತಾರೆ, ಮಾತಾಡ್ರಿ. ಮಾತಾಡಿದಾಗ ಆರೋಗ್ಯನೂ ಇರುತ್ತೆ, ಇನ್ನೊಬ್ರು ನಿಮ್ಮನ್ನು ಚೆನ್ನಾಗಿ ಆರೈಸ್ತಾರೆ.
ಸಂತೋಷನೂ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ದಯವಿಟ್ಟು ಇವತ್ತು ಪಠನೆ ಮಾಡಿ, ತೊಂದರೆ ಇಲ್ಲ. ಸೊ ಆಲ್ರೆಡಿ ಬೆಳಿಗ್ಗೆನೆ ಪೂಜೆ ಆಗೋಗಿದೆ ಸರ್, ತೊಂದರೆ ಇಲ್ಲ ರೀ, ಮಂತ್ರ ಹೇಳಕ್ಕೆ ಏನು ಟೈಮು ಅಂದ್ರೆ ಗುರುಗಳೇ ಇದನ್ನ ಇವತ್ತು ಮಾತ್ರ ನಾವು ಹೇಳ್ಬೇಕಾ? ಪ್ರತಿ ದಿವಸ ಹೇಳಿದ್ರು ಒಳ್ಳೇದೇ. ಇದು ಸೂರ್ಯನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ. ಆ ಗೃಣಿ ಅಂತಕ್ಕಂಥದ್ದು ಒಂದು ಬೀಜ ಮಂತ್ರ, ಹಾರ್ಟ್ಗೆ ಭಾಳ ಒಳ್ಳೇದಾಗುತ್ತೆ. ಆ ಗೃಣಿ ಅಂತ ಹೇಳಿದಾಗ ಹಾರ್ಟ್ ವೈಬ್ರೇಟ್ ಆಗುತ್ತೆ. ಅದು ಗೃಣಿ 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 ಅಂತ. ಅದು ನಾನು ಸಿಂಪಲ್ ಗಾ ಹಾಕಿದ್ದೀನಿ, ಆ್ಯಕ್ಚುಲಿ ದೊಡ್ಡ ಗಾ ಹಾಕ್ತೀವಿ ಆ್ಯಕ್ಚುಲಿ ಕನ್ನಡದಲ್ಲಿ. ಸಾಮಾನ್ಯವಾಗಿ ಏನಾಗುತ್ತೆ, ಇವಾಗೆಲ್ಲ ಕಂಗ್ಲೀಷ್ ಕಲ್ತು ಬಿಟ್ಟಿದ್ದಾರೆ ಎಲ್ಲ, ಇಂಗ್ಲೀಷ್ ಹೋಗಿ ಕಂಗ್ಲೀಷ್ ಆಗ್ಬಿಟ್ಟಿದೆ ಈಗ. ಸೊ ಕಂಗ್ಲೀಷ್ ಕಾರಣದಿಂದ ನಾವಲ್ಲಿ ಗಾನ ದೊಡ್ಡ ಗಾ ಬರ್ದಿಲ್ಲ, ನಾರ್ಮಲ್ ಗ್ರಾ ಬರ್ದಿದ್ದೀನಿ, ವೈಬ್ರೇಷನ್ ಸೇಮೇ ಬರುತ್ತೆ ಅಂತ ಅದನ್ನು ನಾನು ಹಾಕ್ಸಿದ್ದೀನಿ. ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇಲ್ಲ ನಾನು ಹೆಚ್ಚು ಹೇಳೋಕ್ಕಾಗಲ್ಲ ಅಂದರೆ 108 ಸತಿ ಪಠನೆ ಮಾಡಿ. 108 ಟೈಮ್ಸ್ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ 108 ನಾಡಿ ಇರುತ್ತೆ, ಮರ್ಮಸ್ಥಾನ ಅಂತ ಕರಿತೀವಿ. ಆ 108 ನಾಡಿಗೆ ಮಿಡಿತಕ್ಕೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳಿ ಪಠನೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ. ಗುರುಗಳೇ, ಇನ್ನು ಗುರುಗಳೇ ಇದನ್ನ ಇವತ್ತು ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ಇದನ್ನ ಪಠನೆ ಮಾಡಬಹುದು ಅಂತ ಖಂಡಿತ ಪಠನೆ ಮಾಡ್ಬೋದು, ಖಂಡಿತ ಪಠನೆ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಏನು ತೊಂದರೆ ಆಗದೆ ಇರತಕ್ಕಂಥ ಒಂದು ವಿಚಾರ. ಅಂದ್ರೆ ಇದು ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು, ಆ ಥರದ್ದು ಏನಾದರೂ ಇದೆಯಾ ಅಂತ? ಆಕ್ಚುಲಿ ಇವತ್ತು ತುಂಬಾ ಜನ ಈ ಯೋಗಾಸನ ಮಾಡ್ತಾರೆ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ವಾಡಿಕೆ. 12 ಮಂತ್ರಗಳನ್ನ ಹೇಳ್ತಾರೆ. ಓಂ ಸೂರ್ಯಾಯ ನಮಃ, ಓಂ ಮಿತ್ರಾಯ ನಮಃ ಅಂತೆಲ್ಲ ಹೇಳ್ಕೊಂಡು 12 ಸೂರ್ಯಗಳನ್ನ ಹೇಳ್ತಾರೆ. ಅದರಲ್ಲಿ ಅನೇಕ ವಿಚಾರಗಳಲ್ಲಿ ನಮಗೆ ಅತ್ಯಂತ ಸ್ವಲ್ಪ ಒಂದು ಏನಂತಾರೆ, ಒಂದು ಸ್ಟ್ರಾಂಗ್ ಮಂತ್ರ ಅಂತಂದಾಗ ಸೂರ್ಯನಿಗೆ ಈ ಗೃಣಿ ಅಂತಕ್ಕಂಥದ್ದು ಭಾಳ ವಿಶೇಷ. ಈಗ ನಾವು ಯಾರಾದ್ರು ಕರೆದಾಗ ಶ್ರೀಯುತ ಅಂತ ಕರೆದಾಗ ಅವ್ರಿಗೆ ಯಾರೋ ರಮೇಶ್ ಅಂತ ಇರ್ತಾರೆ, ರಮೇಶ್ ಸ್ಟೇಜ್ ಮೇಲೆ ಬನ್ನಿ, ಅವ್ರಿಗೆ ಒಂಥರ ಆಗುತ್ತೆ. ಏನು ರಮೇಶ್ ಅಂತ ಕರೀತಾರೆ, ಶ್ರೀಯುತ ರಮೇಶ್ ಅವರು ಅಂತದೆಲ್ಲ ಬರುತ್ತಲ್ಲ, ಅವಾಗ ಅವ್ರಿಗೆ ಕಿವಿಗೆ ಇಂಪು. ಅದಕ್ಕೆ ಗೃಣಿ ಅಂತಕ್ಕಂಥದ್ದು ಭಾಳ ಇಂಪಾಗಿರ್ತಕ್ಕಂಥದ್ದು ಅಂತ ಬರುತ್ತೆ. ಪ್ರತಿಯೊಂದು ಕೂಡ ಒಂದು ವೇವ್ ಲೆಂತ್ ಇದೆ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಈಗ ನಾವು ಸೈನ್ಸ್ನ ನಾವು ತಗೊಂಡಾಗ ಆ ಸೈನ್ಸಲ್ಲಿ ನಮಗೆ ಭಾಳ ವಿಶೇಷ ಏನು ಅಂತಂದರೆ, ಪ್ರತಿಯೊಂದು ಗ್ರಹನೂ ರೊಟೇಟ್ ಆಗ್ತಾ ಇದೆ ಅಂದರೆ ಅದಕ್ಕೊಂದು ಎನರ್ಜಿ ಇದೆ. ಹೌದು. ಈಗ ಭೂಮಿ ಸುತ್ತಾ ಇದೆ, ಭೂಮಿ ಸುತ್ತದಲ್ಲೇ ಎನರ್ಜಿ ಇದೆಯಾ? ಈಗ ಏನು ಬೇಡ, ಒಂದು ಗ್ರೈಂಡರ್ ತಗೊಳ್ಳಿ, ದೊಡ್ಡ ಗ್ರೈಂಡರ್. ಅದು ಸುಮ್ಮನೆ ಹಂಗೆ ಇದ್ದರೆ ನಿಮ್ಗೇನು ಮುಟ್ಟಿದ್ರೆ ಏನು ಅನ್ಸಲ್ಲ. ನೀವು ಗ್ರೈಂಡರ್ನ ರುಬ್ಬಾದ್ಮೇಲೆ ನೋಡಿ, ನೋಡಿ ಬಿಸಿ ಇರುತ್ತೆ, ಅಂದರೆ ಎನರ್ಜಿ ಡೆವಲಪ್ ಆಗಿದೆ. ಯಾರ್ಯಾರು ಸ್ವಲ್ಪ ಹಳೆಯ ಕಾಲದ ಗ್ರೈಂಡರ್ ಇಟ್ಕೊಂಡಿದ್ದಾರೆ, ಅಥವಾ ಮಿಕ್ಸಿನೇ ತಗೊಳ್ಳಿ, ಮಿಕ್ಸಿ ಏನಾದರೂ ನೀವು ಹಾಕ್ಬಿಟ್ಟು ಆದಮೇಲೆ ಅದು ಮುಟ್ಟಿ ಬಿಸಿ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿ ಯಾವುದೇ ಒಂದು ರೊಟೇಷನ್ ಆದಾಗ ಅಲ್ಲಿ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆ ಎನರ್ಜಿ ಕನ್ವರ್ಟ್ಸ್ ಟು ಹೀಟ್. ಸೊ ಹಾಗೆ ನಮ್ಮ ಸೂರ್ಯ ಗ್ರಹಮಂಡಲದಲ್ಲ ತಗೊಳ್ಳಿ, ಸೌರಮಂಡಲ ತಗೊಳ್ಳಿ, ಅಥವಾ ನಮ್ಮ ಬ್ರಹ್ಮಾಂಡದಲ್ಲಿ ತಗೊಳ್ಳಿ, ಎಲ್ಲನೂ ಕೂಡ ವೈಬ್ರೇಟ್ ಆಗ್ತಾನೆ ಇದೆ. ಯಾವುದು ತಣ್ಣಗಿಲ್ಲ, ಆಕ್ಟಿವಲ್ಲೇ ಇದೆ. ಸೊ ಆಕ್ಟಿವಲ್ ಇದ್ದಾಗ ನಾವು ಆಕ್ಟಿವಲ್ ಇರಬೇಕು ಅಂತಂದ್ರೆ ನಾವು ಮಾತಾಡ್ತಾ ಇರಬೇಕು. ನಾವು ಸುಮ್ಮನೆ ಇದ್ದು ಅಂತಂದ್ರೆ ಸುಮ್ಮನೆ ಬ್ಲಡ್ ಇದು ಹಾರ್ಟ್ ಪಂಪ್ ಮಾಡ್ತಾ ಇರುತ್ತೆ ಅಷ್ಟೇ. ನಾವು ಆಕ್ಷನ್ ಅಲ್ಲಿ ಇದ್ರೆ ಬೇಗ ಡೈಜೆಸ್ಟ್ ಆಗುತ್ತೆ. ತುಂಬಾ ಜನ ಈ ಮಾತಾಡ್ತಾ ಇರೋರು ನೋಡಿ ಬೇಗ ಹೊಟ್ಟೆ ಎಸಿಯುತ್ತೆ. ಇವು ಮಾತಾಡಿ ಸುಸ್ತಾಯ್ತು, ಯಾಕೆ ಹೊಟ್ಟೆ ಎಸಿತಾ ಇದೆ ಅಂತ. ಅಂದ್ರೆ ಈ ಬಾಡಿ ಎನರ್ಜಿ ಇಲ್ಲಿ ಹೋಗಿ ಡೈಜೆಷನ್ ಪವರ್ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಸುಮ್ಮನೆ ಖಾಲಿ ಕೂತಿರೋ ನನಗೆ ಯಾರ ಜೊತೆನೂ ಇಲ್ಲ ಮಾತಾಡೋಕ್ಕೆ, ಒಬ್ಬರು ಇಲ್ಲ ಮಾತಾಡೋಕ್ಕೆ, ಓ ಕೆಲಸ ಮಾಡಯ್ಯ, ಯಾರಿಲ್ವನಯ್ಯ, ಮಂತ್ರ ಹೇಳಯ್ಯ ನೀನು. ಮಾತಾಡೋದು ಕೂಡ ಒಂದು ಎಕ್ಸರ್ಸೈಸ್ ಅಂತ. ಡೆಫಿನೆಟ್ಲಿ ಆ ಮಾತು ಸವಿಯಾಗಿರ್ಬೇಕು ಅಂತ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟು. ಅದಕ್ಕೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳಿದಾರೆ. ಅಲ್ಲಿ ಒಳ್ಳೇದು ಅಂತ ಸೇರಿಸಿದ್ದಾರೆ ನೋಡಿ. ಮಾತು ಇದೆ, ಅಲ್ಲಿ ಒಳ್ಳೇದು ಇದೆ. ಸುಮ್ಮನೆ ಯಾರ್ಯಾರ ಬಗ್ಗೆನೋ ಹರಟೆ ಹೊಡೆಯೋದು ಬೇಡ, ಇನ್ನೊಬ್ಬರ ಬಗ್ಗೆ ಕಾಲೆಳೆಯೋತಕ್ಕಂಥ ಮಾತು ಬೇಡ. ಯಾಕಂದರೆ ಜನಗಳು ಸಿಕ್ಕಿದ್ರೆ ನೀನು ಹೆಂಗಿದ್ಯಾ, ನಾನು ಹೆಂಗಿದ್ಯಾ, ಓಕೆ ನಿಂದು ಹೆಂಗಿದೆ, ನಮ್ದು ಹೆಂಗಿದೆ ಅಂತ ಎಲ್ಲ ಮುಗಿದಾದ್ಮೇಲೆ ಅವ್ರದ್ದು ಹೆಂಗಿದೆ, ಇವ್ರದ್ದು ಹೆಂಗಿದೆ, ಅವ್ರದ್ದು ಹೆಂಗಿದೆ, ಅವ್ರು ಹಿಂಗೆ, ಇವ್ರು ಹಿಂಗೆ, ಮೂರನೇದು ಕೊಟ್ಟೋಗುತ್ತೆ. ಯಾರದೇ ಡಿಸ್ಕಷನ್ ಫಸ್ಟು ಅವ್ರದ್ದು ಪರ್ಸ್ನಲ್ಲು 20% ಆದರೆ 80% ಬೇರೆಯವ್ರದ್ದೇ ಇರುತ್ತೆ. ಆ ಬೇರೆಯವ್ರದ್ದು ಅವ್ರವ್ರ ಜೀವನ ಅವ್ರವ್ರದ್ದು. ಅವಾಗೇನಾಗುತ್ತೆ, ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಒಳ್ಳೆ ವಿಚಾರ ಮಾತಾಡಿ ಅಂತ ಹೇಳಿ ಈ ಎಳ್ಳು ಬೆಲ್ಲದ ವಿಚಾರದಲ್ಲಿ ಬಂದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಓಕೆ ಗುರುಗಳೇ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯ ಕುರಿತಾಗಿ, ಇದರ ಹಿನ್ನೆಲೆ ಕುರಿತಾಗಿ ಮತ್ತು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ಬಹಳ ಸಮಗ್ರವಾದಂಥ ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆಗಳನ್ನು ಮಾಡಬಹುದು. ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳ ಕಡೆಯಿಂದ ಪಡೆಯೋಣ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ಶಾಸ್ತ್ರದ ಲೋಶೋಗ್ರೆಡ್. ಈ ಕೋಡ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿರುವ ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಹಣಕಾಸಿನಲ್ಲಿ ಅಭಿವೃದ್ಧಿ, ಆರ್ಥಿಕ ಪ್ರಗತಿ, ವ್ಯವಹಾರದಲ್ಲಿ ಯಶಸ್ಸು, ಆದಾಯದಲ್ಲಿ ಹೆಚ್ಚಳವಾಗುವಿಕೆ, ಎಲ್ಲಾ ರೀತಿಯ ಧನಾತ್ಮಕ ಅಂಶಗಳು ಹೆಚ್ಚಳವಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಲಕ್ಷ್ಮೀ ಸ್ವರೂಪವಾಗಿರುವಂತಹ ಈ ಗೂಬೆಯ ಉಂಗುರವನ್ನು ಧರಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿರಿ. ಈ ಗೂಬೆ ಉಂಗುರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಶ್ರೀ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರದ ಶ್ರೀ ಬಾಲ ಮಂಜುನಾಥ ಸ್ವಾಮಿಗಳು, ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳ ಭೇಟಿಯ ವೇಳೆ ಶ್ರೀಗಳು ಕಾಶಿಯ ಪುಣ್ಯಕ್ಷೇತ್ರದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು. ಕಾಶಿಯಲ್ಲಿನ ಶೃಂಗೇರಿ ಶಂಕರ ಮಠದಲ್ಲಿ ಅನ್ನಪೂರ್ಣೇಶ್ವರಿ ಅಮ್ಮನವರನ್ನು ಪ್ರತಿಷ್ಠಾಪಿಸಿದ ಬಗ್ಗೆ, ಗಂಗಾ ನದಿ ಪವಿತ್ರತೆ, ವಿಶ್ವನಾಥ ಸ್ವಾಮಿ, ವಿಶಾಲಾಕ್ಷಿ ಅಮ್ಮನವರು ಹಾಗೂ ಅನ್ನಪೂರ್ಣೇಶ್ವರಿ ದೇಗುಲದ ದರ್ಶನ ಮತ್ತು ಅಲ್ಲಿನ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಂಡರು. ಮುಖ್ಯವಾಗಿ ಕಾಶಿ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಶೃಂಗೇರಿ ಮಠದ ವತಿಯಿಂದ ಮಾಡಿಸಲಾದ ಸುವರ್ಣ ಶಿಖರಗಳ ಬಗ್ಗೆ, ಅಲ್ಲದೆ ಸುಮಾರು 120 ವರ್ಷಗಳ ಹಿಂದೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಸ್ಥಾಪನೆಯ ಸಮಯದಲ್ಲಿ ಶೃಂಗೇರಿ ಮಠದ 33ನೇ ಜಗದ್ಗುರುಗಳ ಪಾದುಕೆಗಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟಿದ್ದ ಐತಿಹಾಸಿಕ ಸಂಬಂಧದ ಕುರಿತು ಶ್ರೀಗಳು ವಿವರಿಸಿದರು. ಜೊತೆಗೆ ಶ್ರೀ ಬಾಲ ಮಂಜುನಾಥ ಸ್ವಾಮಿಗಳಿಗೆ ಧರ್ಮದ ಬಗ್ಗೆ ಬೋಧನೆ ಮಾಡಿದರು. ಪ್ರಯತ್ನ ಮಾಡಿದ್ರು ಒಳ್ಳೆಯ ಎಕ್ಸಾಮ್ ರಿಸಲ್ಟ್ ಬರ್ತಾ ಇಲ್ವಾ? ಒಳ್ಳೆಯ ಸ್ಕೂಲ್ ಅಥವಾ ಕಾಲೇಜ್ಗೆ ಸೇರಿಸಿದ್ದೀರಾ, ಟ್ಯೂಷನ್ಗೆ ಸೇರಿಸಿದ್ದೀರಾ, ವಿದ್ಯಾಸಂಸ್ಥೆ ಹೇಳಿದ ಎಲ್ಲವನ್ನು ಮಾಡಿದ್ದೀರಾ, ಆದ್ರೆ ವಿದ್ಯಾರ್ಥಿ ಓದ್ತಿಲ್ಲ, ಪರೀಕ್ಷೆಯಲ್ಲಿ ಅಂಕ ಬರ್ತಿಲ್ಲ. ಯಾಕೆ? ನಿಮ್ಮ ಮಗುವಿನ ತಪ್ಪಲ್ಲ, ನಿಮ್ಮ ಪ್ರಯತ್ನವೂ ತಪ್ಪಲ್ಲ. ತಪ್ಪು ಇರುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಇರುವ ಒಂದೇ ರೀತಿಯ ಕಲಿಕಾ ವಿಧಾನದಲ್ಲಿ. ವಿದ್ಯಾರ್ಥಿ ಯಂತ್ರ ಅಲ್ಲ, ಕಲಿಕೆ ಕಾರ್ಖಾನೆಯಲ್ಲ. ಪ್ರತಿ ಮಗುವಿಗೂ ಪ್ರತ್ಯೇಕವಾಗಿ ಅರ್ಥ ಮಾಡಿಸ್ಬೇಕು. ಅವರ ವೇಗದಲ್ಲಿ, ಅವರಿಗೆ ಅರ್ಥವಾಗುವ ರೀತಿ, ವಿಧಾನ ಹಾಗೂ ಭಾಷೆಯಲ್ಲಿ. ಹೆಚ್ಚಿನ ಒತ್ತಡ, ಸಮಯ, ಹಣದ ಅಗತ್ಯ ಇಲ್ಲದ ಪರಿಹಾರ ಇದೆಯಾ? ಇದೆ. ಇದು 6ನೇ ತರಗತಿ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ. ಈಗಲೇ ನಮ್ಮ ಪರಿಣಿತರೊಂದಿಗೆ ಮಾತನಾಡಿ, ಇದು ನಿಮ್ಮ ಮಗುವಿನ ಭವಿಷ್ಯದ ವಿಷಯ. ಮುಂದೂಡಿದರೆ ದುಬಾರಿಯಾದಿತ್ತು. 9845611735. ಮಗು ಬದಲಾಗಬೇಕಾಗಿಲ್ಲ, ವಿಧಾನ ಬದಲಾಗಬೇಕು. ಭೂಲೋಕದ ದೇವ ಪಟ್ಟಣದಲ್ಲಿ ಭಕ್ತಿ ವೈಭವ. ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ವರ್ಧಂತಿ ಮಹೋತ್ಸವ. ಶೃಂಗೇರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶತಚಂಡಿ ಮಹಾಯಾಗದ ಪುಣ್ಯ ಸಂಕಲ್ಪ. ಶೃಂಗೇರಿ ಶಾರದಾ ಪೀಠದ ಪರಮ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶ್ರೀ ಭಾರತಿ ತೀರ್ಥ ಮಹಾ ಸನ್ನಿಧಾನಗಳವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪ್ರತ್ಯಕ್ಷ ಮಾರ್ಗದರ್ಶನದಲ್ಲಿ ನಡೆಯುವ ಪವಿತ್ರ ಕಾರ್ಯಕ್ರಮ ಜನವರಿ 7ರಿಂದ 17ರವರೆಗೆ. ಲೋಕ ಕಲ್ಯಾಣಾರ್ಥವಾಗಿ ಪ್ರತಿದಿನ ಏಕಚಂಡಿ ಯಾಗ ಮತ್ತು ದೇವಿ ಮಹಾತ್ಮೆ ಪಾರಾಯಣ, ವರ್ಧಂತಿ ಮಹೋತ್ಸವದ ಪೂರ್ಣಾಹುತಿ ಹಾಗೂ ಭವ್ಯ ಶತಚಂಡಿ ಮಹಾಯಾಗ, ಉತ್ತರಾಯಣ
ವಿರಾಮದ ಬಳಿಕ ಮತ್ತೊಮ್ಮೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನ ಗುರುಗಳು ನಮಗೆ ನೀಡುತ್ತಾ ಇದ್ದಾರೆ. ಮಕರ ಸಂಕ್ರಾಂತಿಯ ಆಚರಣೆ ಕುರಿತಾಗಿ ಇದರ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ರು. ಇನ್ನು ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಣೆ ಮಾಡುವಂಥ ಹಿನ್ನೆಲೆಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಇವತ್ತಿನಿಂದ ಉತ್ತರಾಯಣ ಪುಣ್ಯಕಾಲ ಶುರುವಾಗುತ್ತೆ. ಇದಕ್ಕೆ ಹಿನ್ನೆಲೆ ಏನಿದೆ, ಯಾಕೆ ಉತ್ತರಾಯಣ ಪುಣ್ಯಕಾಲ ತಿಥಿ ಇಂದಿನಿಂದ ಶುರುವಾಗುತ್ತೆ, ಇದರ ವಿಶೇಷತೆ ಏನು, ವೈಜ್ಞಾನಿಕ ಹಿನ್ನೆಲೆ ಏನು, ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ಇವತ್ತು ಉತ್ತರಾಯಣ ಪುಣ್ಯತಿಥಿ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ಶೂನ್ಯ ಮಾಸ ಎಂಡಾಗಿ ಇವತ್ತಿನಿಂದ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದು ಅನ್ನೋದು ಒಂದು ಇದೆ. ಇದರ ವೈಜ್ಞಾನಿಕ ಹಿನ್ನೆಲೆ ಏನಿದೆ ಗುರುಗಳೇ? ನೋಡಿ, ವೈಜ್ಞಾನಿಕವಾಗಿ ನಾವು ಹೇಳಬೇಕು ಅಂತಂದರೆ, ನಮ್ಮ ಈ ಮಳೆಗಾಲ ಬರ್ತಕ್ಕಂಥದ್ದು ಜೂನ್ ಜುಲೈಯಲ್ಲಿ ಬರ್ತಕ್ಕಂಥದ್ದು, ಆವಾಗ ನಮಗೆ ಆಷಾಢ ಮುಗಿದ ತಕ್ಷಣ ಪ್ರಾರಂಭ ಆಗ್ತಕ್ಕಂಥ ಸಮಯದಲ್ಲಿ ದಕ್ಷಿಣಾಯನ ಅಂತ ಹೇಳ್ತೀವಿ. ದಕ್ಷಿಣಾಯನದಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿರ್ತಕ್ಕಂಥದ್ದು, ಫಂಕ್ಷನ್ಗಳು ಭಾಳ ಕಮ್ಮಿ ಇಟ್ಕೋಬೇಕು ಅಂತ ಹೇಳಿರ್ತಾರೆ. ಕೃಷಿ ಪ್ರಧಾನ ದೇಶ ಆಗಿರ್ತಕ್ಕಂಥ ನಾವಿರ್ತಕ್ಕಂಥ ನೆಲೆಯಲ್ಲಿ ಈಗ ಜನವರಿ ಆದಮೇಲೆ ಒಂದು ಬೆಳೆನ ಬೆಳೆದು ಬಿಟ್ಬಿಡ್ತೀವಿ, ಇನ್ನೆಲ್ಲ ರಿಲ್ಯಾಕ್ಸಿಂಗು. ಈಗ ಸಮ್ಮರ್ ಹಾಲಿಡೇಸ್ ಅಂತ ಹೇಳ್ತಾರಲ್ಲ, ಎಷ್ಟೋ ಹಳ್ಳಿಗಳ ಕಡೆ ಬೇಸಿಗೆಗಾಲದಲ್ಲಿ ಸುಮ್ಮನೆ ಖಾಲಿ ಕೂತಿರ್ತಾರೆ, ಎಲ್ಲ ಕುಟ್ಕೊಂಡು ಏನಯ್ಯ ಬಿಸಿಲಿಲ್ಲ, ಅದಿಲ್ಲ, ಇದು ಬಿಸಿಲು ಜಾಸ್ತಿ, ಅದಿಲ್ಲ, ಇಲ್ಲ ಬೆಳೆ ಇಲ್ಲ, ಎಲ್ಲ ಇದರಲ್ಲಿ ಶೇಖರಣೆ ಮಾಡಿರ್ತಕ್ಕಂಥದ್ದು ಮಾತ್ರ ವ್ಯಾಪಾರ ಮಾಡ್ಕೊಂಡು ತಿನ್ಕೊಂಡಿರ್ತೀವಿ. ಇನ್ಮೇ ಮಳೆ ಬರೋವರೆಗೂ ಏನು ಕೆಲಸ ಇಲ್ಲ. ಇಂಥ ಸಂದರ್ಭದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ನಮ್ಮ ಹಬ್ಬಗಳನ್ನು ಮಾಡ್ಕೋಬೇಕು ಅಂತ ಹೇಳ್ತೀವಿ. ಅಂದರೆ ಪರ್ಸ್ನಲ್ ಹಬ್ಬಗಳು. ಇಲ್ಲಿ ಪರ್ಸ್ನಲ್ ಹಬ್ಬ ಅಂತಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ ತುಂಬ ಜನ. ನಮ್ಮ ಗೃಹ ಪ್ರವೇಶ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಮುಂಜಿ ಇರ್ಬೋದು, ಮತ್ತೊಂದು ಏನೇನು ಅವ್ರದ್ದು ಪರ್ಸ್ನಲ್ ಇರ್ತಕ್ಕಂಥದ್ದು ಎಲ್ಲ ಮಾಡ್ಕೊಳ್ತಕ್ಕಂಥದ್ದು ಜನವರಿ 15 ಆದಮೇಲೆ. ಈ ಜನವರಿ 15 ಆದಮೇಲೆ 6 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 15ವರೆಗೂ ಕೂಡ ಆಷಾಢ ಬರೋಕ್ಕಿಂತ ಮುಂಚೆ ಈ 6 ತಿಂಗಳು ಮುಹೂರ್ತವನ್ನು ಹುಡುಕ್ತಾರೆ. ಇವತ್ತಿನ ಕಾಲ ಹೇಗಾಗ್ಬಿಟ್ಟಿದೆ ಅಂತಂದರೆ, ನಮ್ಮ ಪಂಚಾಂಗದಲ್ಲಿರ್ತಕ್ಕಂಥ ರೂಲ್ಸ್ನ ಎಲ್ಲ ಬ್ರೇಕ್ ಮಾಡಿಬಿಟ್ಟಿದ್ದೀವಿ. ತುಂಬ ಜನ ಬ್ರೇಕ್ ಮಾಡಿದ್ದಾರೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಾವು ದಕ್ಷಿಣಾಯನದಲ್ಲಿ ಯಾವ ಫಂಕ್ಷನು ಮಾಡೋಂಗಿಲ್ಲ, ಉತ್ತರಾಯಣದಲ್ಲೇ ಮಾಡಬೇಕು. ಯಾಕೆಂದರೆ ವಿಜ್ಞಾನ ಅಂತ ತಗೊಂಡಾಗ ನಾವು ಸಾಮಾಜಿಕವಾಗಿ ಅಂತ ತಗೊಳ್ಳೋಣ. ವಿಜ್ಞಾನ ಬೇರೆ, ಅವಾಗ ಬಿಸಿಲು ಜಾಸ್ತಿ ಬರುತ್ತೆ, ಅದು ವಿಜ್ಞಾನ ಬೇರೆ. ಸಾಮಾಜಿಕವಾಗಿ ತಗೊಳ್ಬೇಕು ಅಂತಂದರೆ ವ್ಯಾಪಾರ ವಹಿವಾಟು ಕೂಡ ಈ ಕೃಷಿ ಪ್ರಧಾನ ದೇಶದಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿ ಇವ್ರಿಗೆ, ರೈತರಿಗೆ ಅಂತ ನಾವು ಮಾಡಿರೋದು ಇದು. ರೈತರು ಸುಮ್ಮನೆ ಕೂತಿರ್ತಾರೆ, ಅವ್ರು ಬೆಳೆ ಬೆಳೆದಿರ್ತಕ್ಕಂಥದ್ದೆಲ್ಲ ದುಡ್ಡು ಬಂದಿರುತ್ತೆ. ಆ ದುಡ್ಡನ್ನ ಅವರ ಕುಟುಂಬಕ್ಕೆ, ಅವರ ಇರ್ತಕ್ಕಂಥ ಡಿಪೆಂಡೆನ್ಸ್ ಆಗಿರ್ತಕ್ಕಂಥ ಕುಟುಂಬ ವರ್ಗದವ್ರಿಗೆ ಏನೇನು ನಾವು ಮಾಡಬೇಕಾಗಿರ್ತ, ಮದುವೆ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮ ಇರ್ತಕ್ಕಂಥದ್ದನ್ನು ಜನವರಿ 15ರಿಂದ ಹಿಡಿದು ಜೂನ್ ಜುಲೈವರೆಗೂ ಕೂಡ ಒಳಗಡೆ ಇರ್ತಕ್ಕಂಥ ಒಂದು ಸಮಯನ ಪೂರ್ತಿಯಾಗಿರ್ತಕ್ಕಂಥ ಒಳ್ಳೆ ಮುಹೂರ್ತವನ್ನು ತಗೊಳ್ತಕ್ಕಂಥದ್ದು ಸಾಮಾಜಿಕ ನೆಲೆಗಟ್ಟಲ್ಲಿ ಬರ್ತಕ್ಕಂಥದ್ದು. ವಿಜ್ಞಾನದಲ್ಲಿ ಬಂತು ಅಂತಂದಾಗ ಆ ಟೈಮಲ್ಲಿ ಸ್ವಲ್ಪ ಬಿಸಿಲು ಹೆಚ್ಚಾಗಿರುತ್ತೆ. ಹಳೆಯ ಕಾಲದಲ್ಲಿ ಒಂದು ಊರಿಂದ ಇನ್ನೊಂದು ಊರಿಗೆ ಈ ಯಾವ್ದಾದ್ರು ಒಂದು ಫಂಕ್ಷನ್ ಬಂತು, ಮದುವೆ ಬಂತು ಅಂತಂದರೆ ನಡ್ಕೊಂಡು ಹೋಗ್ತಾ ಇದ್ರು. ಮಳೆಗಾಲದಲ್ಲಿ ರಸ್ತೆಗಳಿರಲಿಲ್ಲ, ಎತ್ತಿನ ಬಂಡಿ ಅದೆಲ್ಲ ಕಚ್ಕೋತಾ ಇತ್ತು, ಕೊಡೆ ಇರಲಿಲ್ಲ, ಬಸ್ಸಿಲ್ಲ, ಕಾರಿಲ್ಲ, ಕಾಲ್ಗಡೆಗೆ ಹೋಗ್ತಾ ಇತ್ತು. ಸೊ ಉತ್ತರಾಯಣದಲ್ಲಿ ಮಾತ್ರನೇ ಫಂಕ್ಷನ್ ಇಟ್ಟಾಗ ಹೆಚ್ಚು ಜನರು ಸೇರೋವಂಥ ಸಾಧ್ಯತೆ ಇದೆ ಅಂತ ಹೇಳಿ ಅದನ್ನು ಸ್ಟಡಿ ಮಾಡಿದ್ರು, ಟ್ರೆಂಡ್ ಸ್ಟಡಿ ಮಾಡಿರೋದಷ್ಟೇ. ಇವತ್ತಿನ ಕಾಲಘಟ್ಟದಲ್ಲಿ ಅದು ಅಪ್ಲೈ ಆಗೋದಿಲ್ಲ. ಇವತ್ತೆಲ್ಲನೂ ಕೂಡ ಒಂದು ಹಳ್ಳಿಗೆ ಹೋಗಬೇಕು. ಈಗ ಮೇಯಲ್ಲಿ ಅಂತೂ ಯಾವ್ದಾದ್ರು ಒಂದು ಹಳ್ಳಿಲಿ ಒಂದು ಫಂಕ್ಷನ್ ಮಾಡಿದ್ದಾರೆ ಅಂದರೆ ದೊಡ್ಡ ದೊಡ್ಡ ಕಾರ್ ನಿಂತ್ಕೊಂಡು ಲೈನ್ಗೆ ಆ ಊರಲ್ಲೆಲ್ಲ ಒಂದು 500 ಕಾರ್ಗಳು ನಿಂತ್ಕೊಂಡ್ಬಿಟ್ಟಿರ್ತವೆ, ಎಲ್ಲ AC ಕಾರ್ಗಳು ಬಂದಿರ್ತವೆ, ಯಾರು ಕಾಲ್ನಡಿಗೆಯಲ್ಲಿ ಬರೋಂಗಿಲ್ಲ, ಏನಿಲ್ಲ. ಮಳೆಗಾಲದಲ್ಲಿ ನಾವು ಫಂಕ್ಷನ್ ಮಾಡಿದ್ರು ಕೂಡ ಮಳೆಯಲ್ಲೂ ಕೂಡ ಕಾರಲ್ಲಿ ಬರ್ತಕ್ಕಂಥದ್ದು. ಕಾಲಮಾನದಲ್ಲಿ ಮತ್ತು ಕ್ಲೈಮ್ಯಾಟಿಕ್ ಕಂಡೀಷನ್ಸು, ಸೋಷಿಯಲ್ ಕಂಡೀಷನ್ಸು ಮತ್ತು ಸೈಂಟಿಫಿಕ್ ಕಂಡೀಷನ್ಸ್ ನಾವು ತೊಗೊಂಡಾಗ ಆ ಕಾಲದಲ್ಲಿ ಹಂಗಿತ್ತು. ಆದರೆ ಸರಿಯಾಗಿರ್ತಕ್ಕಂಥ ನಾವು ತೊಗೊಳ್ಬೇಕು ಅಂತಂದರೆ ಶ್ರೇಷ್ಠ ಅಂತಂದರೆ ಈ ಒಂದು ಉತ್ತರಾಯಣದಲ್ಲೇ ಎಲ್ಲ ಫಂಕ್ಷನ್ಗಳು ಮಾಡೋದು. ಯಾರು ಉತ್ತರಾಯಣದಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ ಅವರಿಗೆ ಸ್ವಲ್ಪ ಲಾಂಜಿವಿಟಿ ಜಾಸ್ತಿ. ಅಂದರೆ ಮದುವೆಯ ಒಂದು ಏನಂತಾರೆ ಎಕ್ಸ್ಟ್ರಾ. ನೀನು ದಕ್ಷಿಣಾಯನದಲ್ಲಿ ಮಾಡಿದ್ರೆ ನಿನ್ನ ಕರ್ಮಾನುಸಾರ 3 ವರ್ಷ ಚೆನ್ನಾಗಿರ್ತೀರ ಅಂತ ಹೇಳೋದು. ಉತ್ತರಾಯಣದಲ್ಲಿ ಮಾಡಿದ್ರೆ 3 ವರ್ಷದ ಬದಲು ನೀವು 5 ವರ್ಷ ಚೆನ್ನಾಗಿರ್ತೀರ ಅಂತ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಮ್ಮ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು. ಉತ್ತರಾಯಣದಲ್ಲಿ ಮಾಡಿದಾಗ ಗಂಡ ಹೆಂಡತಿ ಸ್ವಲ್ಪ ಅನ್ಯೋನ್ಯತೆ ಸ್ವಲ್ಪ ಎಕ್ಸ್ಟ್ರಾ ಬರ್ತಕ್ಕಂಥದ್ದು ಅಂತ ಹೇಳಿ ಬರ್ತಕ್ಕಂಥದ್ದು ಒಂದು ಪದ್ಧತಿ. ಹಾಗೆ ಮತ್ತೊಂದು ಏನು ಅಂತಂದರೆ, ಈ ಉತ್ತರಾಯಣದಲ್ಲಿ ಮನೆ ಕಟ್ಟೋರಿಗೆ ಭಾಳ ಹೆಚ್ಚು. ಬೇಸಿಗೆಗಾಲ ಮನೆಯೆಲ್ಲ ಕ್ಯೂರಿಂಗ್ ಚೆನ್ನಾಗಿರುತ್ತೆ,
ಓಕೆ. ಸೊ ಯಾವ್ದಾದ್ರು ಫಂಕ್ಷನ್ ಕರೆದ ಅಂತಂದರೆ ಮಳೆ ಇರಲ್ಲ. ಸೊ ಅದಕ್ಕೆ ಜನವರಿ 15 ಆದಮೇಲೆ ಈಗ ನೋಡಿ, ಈಗ ಜನವರಿ 15 ಆಗಿದ ತಕ್ಷಣ ಇದಕ್ಕೆ ಹಿಂದೆ ಎಲ್ಲ ಸೈಕ್ಲೋನ್ ಅಂತೆ, ಅದಂತೆ ಇದಂತೆ, ಫುಲ್ಲು ಈ ವರ್ಷ ಭಾಳಷ್ಟು ಏನಂತಾರೆ ಮಳೆ ಅಂತೂ ಹೆಚ್ಚಿತ್ತು. ಎಷ್ಟು ಹೆಚ್ಚಿತ್ತು ಅಂದರೆ ಇಷ್ಟು ನೀರು ನಾವೆಲ್ಲೂ ನೋಡಿಲ್ಲ ಅನ್ನೋ ಅಷ್ಟು ವರ್ಷ ಇತ್ತು. ಜನವರಿ ಬಂದಿದ ತಕ್ಷಣನೇ ಬದಲಾವಣೆ ಆಗೈತೆ ಈಗ. ಹೌದು, ಎಲ್ಲಿ ನೋಡಿದ್ರು ಕೂಡ ವಾತಾವರಣ ಚಳಿನೂ ಕೂಡ ನಿನ್ನೆ ಇದ್ದಷ್ಟು ಚಳಿ ಇವಾಗಿಲ್ಲ. ಹೌದು. ಸೊ ಇವಾಗ ನಾವು ಸ್ವಲ್ಪ ಸಮ್ಮರ್ ಕಡೆ ಹೋಗ್ತಾ ಇದ್ದೀವಿ. ಸೊ ಸಮ್ಮರ್ ಕಡೆ ಹೋಗ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಮನೆ ಗೃಹ ಪ್ರವೇಶಗಳು, ಮದುವೆಗಳು ಅನುಕೂಲಕರವಾಗಿ ಮಾಡ್ಕೋಬಹುದು ವಿತೌಟ್ ಎನಿ ಕ್ಲೈಮ್ಯಾಟಿಕ್ ಪ್ರಾಬ್ಲಮ್. ಸೈಕ್ಲೋನ್ ಇಲ್ಲ, ಯಾವುದೂ ಇಲ್ಲ, ಫಸ್ಟ್ ಕ್ಲಾಸಾಗಿ ಮಾಡ್ಬೋದು ಅಂತ ಹೇಳಿ ಒಂದು ಕ್ಲೈಮ್ಯಾಟಿಕ್ ಮತ್ತು ಸೋಷಿಯಲ್ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಅಂದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೊಂದು ಏನಾದರೂ ಒಂದು ಹಿನ್ನೆಲೆ ಇಟ್ಕೊಂಡೇ ಮಾಡಿದ್ದಾರೆ, ಸುಮ್ಮನೆ ಆಗಿಲ್ಲ ಅಂತ ಹೇಳ್ತೀರಾಗಿದ್ರೆ. ಅನುಭವದಿಂದ ಬಂದಿರತಕ್ಕಂಥದ್ದು ಅನುಭವ ಅಂತ ನಾವು ಹೇಳ್ತೀವಿ. ಹೆಂಗೆ ಅಂತಂದ್ರೆ ಅನುಭವ ಅಂತಂದ್ರೆ ಈಗ ನೋಡಿ 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 ಅನುಭವ. ಮಳೆಗಾಲದಲ್ಲಿ ಈ ತರ ಎಲ್ಲ ಮಾಡಬಾರ್ದು, ಮಳೆಗಾಲದಲ್ಲಿ ಏನೋ ಇಟ್ಬಿಟ್ವಿ, ಒಬ್ರು ಬರಲಿಲ್ಲ, ಫಂಕ್ಷನ್ ಮಾಡಿದ್ರೆ ಒಬ್ರು ಬರಲಿಲ್ಲ, ಎಲ್ಲ ಮಳೆಯಲ್ಲೆಲ್ಲ ತೊಪ್ಪೆ ಹಾಕಿ ಇನ್ಮೇಲೆ ಮಳೆಗಾಲದಲ್ಲಿ ಯಾವ್ದು ಫಂಕ್ಷನ್ ಇಡಬಾರ್ದು ಬರ್ಕೊಂಡು. ಚಳಿಗಾಲದಲ್ಲಿ ಇಟ್ಟರೆ ಹಿಂಗೆ, ಕೆಲವರು ಮಧ್ಯದಲ್ಲಿ ಇಟ್ಟರೆ ಹೋಗಪ್ಪ ಅಲ್ಲಿ ಕುಯಿಲ್ ಬಂದ್ಬಿಟ್ಟಿದೆ, ಅಲ್ಲಿ ಕಟಾವು ಬಂದ್ಬಿಟ್ಟಿದೆ, ಅಲ್ಲಿ ನಾವೇನೋ ಒಂದು ಮಾರ್ಕೆಟ್ಗೆಲ್ಲ ಹಾಕ್ಬೇಕು, ಇಂಥ ಟೈಮಲ್ಲಿ ನೀನು ಫಂಕ್ಷನ್ ಇಟ್ಕೊಂಡಿದ್ಯಾ, ನಮ್ಗೆ ಅಲ್ಲಿ ವ್ಯಾಪಾರ ಹೋಗ್ತದೆ, ಡೈಲಿ ಇಷ್ಟಿಷ್ಟು ಇರ್ತದೆ, ನಾವು ವ್ಯಾಪಾರ ಇಂಪಾರ್ಟೆಂಟು, ನೀನು ವ್ಯಾಪಾರ ನಮ್ದೆಲ್ಲ ಕಟಾವೆಲ್ಲ ಮುಗಿದು ವ್ಯಾಪಾರ ಮುಗಿದು ಬೇರೆ ಟೈಮಲ್ಲಿ ಇಟ್ಕೊಂಡ್ರೆ ಬರ್ತೀವಿ ಅಂತ ಆ ಕಾಲದಲ್ಲೆಲ್ಲ ಹೇಳೋರು. ಇಂಥ ಟೈಮಲ್ಲಿ ಮದುವೆ ಇಟ್ಕೊಂಡಿದ್ಯಾರಪ್ಪ, ಏನಯ್ಯ ಮಾರ್ಕೆಟ್ಗೆ ಹೋಗೋ ಟೈಮಲ್ಲಿ ಎಲ್ಲ ನಮ್ಮ ತರಕಾರಿ ಎಲ್ಲ ಹಾಕೋ ಟೈಮಲ್ಲಿ ಬ್ಯುಸಿ ಇರೋ ಟೈಮಲ್ಲಿ ನಮ್ಮೆಲ್ಲ ಆಳುಗಳೆಲ್ಲ ಬರ್ತಕ್ಕಂಥ ಸಮಯದಲ್ಲಿ ನೀನು ಮಾಡಿದ್ಯಾ, ನಾವೆಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಇಟ್ಟಾಗ ಆಳುಗಳು ಬರ್ತಾರೆ, ಎಲ್ಲ ಏನರ ದಂಡೋಪದಂಡವಾಗಿ ಬಂದ್ಬಿಟ್ಟು ಫಂಕ್ಷನ್ ಆಗ್ತಕ್ಕಂಥದ್ದು ಅಂತ ಈ ವಿಚಾರದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಇವತ್ತಿನ ಕಾಲದಲ್ಲಿ ಅದು ಕಾಲ ದೇಶ ವರ್ತಮಾನ ಅಂದಾಗ ಬದಲಾಗ್ತಾ ಇರುತ್ತೆ. ಬಟ್ ಆದರೆ ಕಾಲ ಬದಲಾದರೂ ಕೂಡ ನಮ್ಮ ವಿಚಾರಗಳು ಬದಲಾಗಬಾರ್ದು ಅನ್ನೋದು ನಮ್ಮ ವಿಚಾರದಲ್ಲಿ ಹಬ್ಬದ ಪ್ರಯುಕ್ತ ಹೇಳ್ತಾ ಇರೋದು. ಓಕೆ ಗುರುಗಳೇ, ಕೊನೆಯದಾಗಿ ವೀಕ್ಷಕರಿಗೆ ಏನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀರಾ ಗುರುಗಳೇ? ಕೊನೆಯದಾಗಿ ಹೇಳಬೇಕು ಅಂತಂದರೆ ಫೆಬ್ರವರಿ 10ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ. ಸೊ ಕ್ಲಾಸಸ್ಗೆ ಜಾಯ್ನ್ ಆಗಿ. ಜ್ಯೋತಿಷ್ಯ ಭಾಳ ಸುಲಭವಾಗಿರ್ತಕ್ಕಂಥದ್ದು. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಈಗ ವಿಂಡೋದಲ್ಲಿ ನೋಡ್ಬೋದು 65,000 ಜನ ನಮ್ಮ ವಿದ್ಯಾರ್ಥಿಗಳು ಕಲ್ತಿರ್ತಕ್ಕಂಥದ್ದು. ಈ 65,000 ಜನ ವಿದ್ಯಾರ್ಥಿಗಳು ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಹೇಗೆ ಅಂತ ಹೇಳಿ ಕಲ್ತಿರ್ತಕ್ಕಂಥ ಒಂದು ವಿಚಾರದಲ್ಲಿ ಅವರ ಜೀವನದಲ್ಲಿ ಬರ್ತಕ್ಕಂಥ ಕರ್ಮಾನುಕರ್ಮವಾಗಿ ಬರ್ತಕ್ಕಂಥ ಕೆಲವು ದಶಾಭುಕ್ತಿಗಳನ್ನ ನೋಡಿಕೊಂಡು ಭಾಳ ಅನುಕೂಲ ಮಾಡಿಕೊಂಡು ಜೀವನವನ್ನು ನೆಮ್ಮದಿಯಾಗಿರೋಕ್ಕೆ ಜ್ಯೋತಿಷ್ಯ ಹೆಲ್ಪ್ ಮಾಡುತ್ತೆ. ಸಾಕಷ್ಟು ಜನ ಹೇಳ್ತಾರೆ ಜ್ಯೋತಿಷ್ಯ ಕಲ್ತ್ಬಿಟ್ರೆ ನನಗೆ ಗೊತ್ತಾಗ್ಬಿಟ್ರೆ ನನಗೆ ಜೀವನ ಭಯ ಆಗುತ್ತೆ, ಆಗಾಗುತ್ತೆ. ಏನು ಅದರಲ್ಲಿ ಏನೇನು ಸಾವು ಬಗ್ಗೆ ಏನು ಬರ್ದಿರಲ್ಲ. ಜೀವನದಲ್ಲಿರ್ತಕ್ಕಂಥ ಆಗು ಹೋಗುಗಳು ಅಂದರೆ ಈ ಎಜುಕೇಷನ್ ವಿಚಾರ ಇರ್ಬೋದು, ಕೆಲಸದ ವಿಚಾರ ಇರ್ಬೋದು, ವ್ಯಾಪಾರದ ವಿಚಾರ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಮಕ್ಕಳ ವಿಚಾರ ಇರ್ಬೋದು, ಮನೆ ಕಟ್ಟೋ ವಿಚಾರ ಇರ್ಬೋದು, ಅಥವಾ ವ್ಯಾಜ್ಯದ ವಿಚಾರ ಇರ್ಬೋದು, ಅಥವಾ ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ವಿದೇಶ ಪ್ರಯಾಣ ಇರ್ಬೋದು, ಇಷ್ಟೂ ಕೂಡ ಈಸಿಯಾಗಿ ಕಲ್ತ್ಕೋಬೋದು. ಸೊ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ವಿದೇಶದಲ್ಲೂ ಕೂಡ ತುಂಬ ಜನ ನಮ್ಮ ಕ್ಲಾಸಸ್ಗೆ ಬಂದು ಕಲ್ತಿದ್ದಾರೆ. ಕೇವಲ 6,999ಕ್ಕೆ ಜ್ಯೋತಿಷ್ಯ ಕಲಿಬೋದು. ಭಾಳ ಅಗ್ಗದ ದರದಲ್ಲಿ ಇಟ್ಟಿದ್ದೀವಿ. ಜನರೆಲ್ಲ ಈ ಒಂದು ಶಾಸ್ತ್ರ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಾಸ್ತ್ರವನ್ನು ಪ್ರತಿಯೊಬ್ಬರು ಮನೆಯವರಿಗೂ ಕೂಡ ಕಲಿಬೇಕು ಅನ್ನೋ ಒಂದು ವಿಚಾರದಲ್ಲಿ 15 ದಿವಸದ ತರಗತಿ ಮನೇಲೇ ಕೂತು ಕಲಿಬೋದು. ತುಂಬ ಜನಕ್ಕೆ ಎಲ್ಲಿ ಬರಬೇಕು ಅಂತ ಕೇಳ್ತಾರೆ, ಎಲ್ಲೂ ಬರೋ ಅವಶ್ಯಕತೆ ಇಲ್ಲ. ಒಂದು ಮೊಬೈಲ್ ಇದ್ರೂ ಸಾಕು, ಒಂದು ಲ್ಯಾಪ್ಟಾಪ್ ಇದ್ರೂ ಸಾಕು, ಇಂಟರ್ನೆಟ್ ಎಲ್ಲ ಕಡೆ ಬಂದಿದೆ. ಒಂದು ಮೊಬೈಲಲ್ಲಿ ಇಟ್ಕೊಂಡು ಆರಾಮಾಗಿ ಕಲಿಬೋದು. ಕೇವಲ 15 ದಿವಸದಲ್ಲಿ ಜ್ಯೋತಿಷ್ಯ ಕಲಿತು ನಿಮ್ಮ ಜೀವನದಲ್ಲಿ ಹೇಗೆ ಹಣವನ್ನು ಅಭಿವೃದ್ಧಿ ಮಾಡ್ಕೋಬೇಕು. ಎಲ್ಲರಿಗೂ ಹಣದ ಸಮಸ್ಯೆ ಇದ್ದೇ ಇರುತ್ತೆ. ಯಾವುದೋ ಒಂದು ಗ್ರಹ ನಿಮಗೆ ಹಣ ಜಾಸ್ತಿ ಕೊಡುತ್ತೆ ಅಂದರೆ ಅದರದ್ದು ಮಂತ್ರವೋ, ಅದಕ್ಕೆ ಬರ್ತಕ್ಕಂಥ ಉಂಗುರವೋ, ಅಥವಾ ಅದು ಬರ್ತಕ್ಕಂಥ ರುದ್ರಾಕ್ಷಿನೋ, ಅಥವಾ ಬರ್ತಕ್ಕಂಥ ಬಣ್ಣದ ಒಂದು ಥೆರಪಿ ಅಂತ ಕರಿತೀವಿ, ಕಲರ್ ಥೆರಪಿ ಅಂತ ಕರಿತೀವಿ, ಅದನ್ನು ಯೂಸ್ ಮಾಡ್ತಾ ಇದ್ರೆ 10 ರೂಪಾಯಿ ಬರೋ ಕಡೆ 20 ರೂಪಾಯಿ ಬರುತ್ತೆ. ಆರೋಗ್ಯ ಸರಿ ಇಲ್ಲಪ್ಪ, ಏನು ಮಾಡೋದು? ಅದಕ್ಕೆ ಕೆಲವು ಗ್ರಹಗಳಿಗೆ ದಾನ ಮಾಡಿದ್ರೆ ಆರೋಗ್ಯ ಸ್ವಲ್ಪ ಕಮ್ಮಿ ಮಾಡುತ್ತೆ. ಇಂಟೆನ್ಸಿಟಿ ಕಮ್ಮಿ ಮಾಡೋಕ್ಕೆ ಜ್ಯೋತಿಷ್ಯ ಭಾಳ ಹೆಲ್ಪ್ ಆಗುತ್ತೆ. ಅಲ್ಲಿ ಇಲ್ಲಿ ಹೋಗಿ ತಲೆ ಕೆಡಿಸ್ಕೊಳ್ಳೋ ಬದಲು ನೀವೇ ಜ್ಯೋತಿಷ್ಯ ಕಲಿತಾಗ ಯಾರು ನಿಮ್ಮ ತಲೆ ಕೆಡಿಸಲ್ಲ. ನಿಮ್ಮ ಗ್ರಹ, ನಿಮ್ಮ ಗ್ರಹಗತಿಗಳು ನಿಮ್ಗೆ ಹೆಂಗಿದೆ, ಹೆಂಗೆ ನಡೆಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ಪ್ರಕಾರ ಹೋಗೋಕ್ಕೆ ಬೆಸ್ಟ್ ಅಂತಂದರೆ ಕಲಿಕೆ ಉತ್ತಮ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡಿದ್ದಾರೆ. ಜೊತೆಗೆ ಫೆಬ್ರವರಿ 10ನೇ ತಾರೀಕು ಹೊಸ ನಕ್ಷತ್ರ ನಾಡಿ ಜ್ಯೋತಿಷ್ಯ ಆನ್ಲೈನ್ನ
ಒಂದು ಕ್ಲಾಸಸ್ ಶುರು ಆಗ್ತಾ ಇದೆ. ಸೊ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ. ಧನ್ಯವಾದಗಳು. ಶುಭ ದಿನ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ. ಹೇಗೆ ಒಡವೆಗಳನ್ನು ಉಜ್ಜಿ ನೋಡುವುದು, ಪ್ಯೂರಿಟಿ ಕಮ್ಮಿ ಅಂತ ರೇಟ್ ಕಮ್ಮಿ ಮಾಡೋದು ಇಲ್ಲಿಲ್ಲ. ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್, ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ಯೂ, ಬೆಸ್ಟ್ ಪ್ರೈಸ್ ಚಾಲೆಂಜ್. ನಿಮ್ಮ ಆಭರಣಗಳಿಗೆ ಮಾರ್ಕೆಟ್ ನಲ್ಲಿ ಬೆಸ್ಟ್ ಪ್ರೈಸ್ ನಾವು ಕೊಡ್ತೇವೆ. ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋಕೆ